ನನಗೂ ಸಾಕಾಗೋಗ್ಬಿಟ್ಟಿದೆ. ಎಲ್ಲ ಥರ ವೀಡಿಯೋಸ್ ಮಾಡಿ ಯಾವ ವೀಡಿಯೋಗೂ ವ್ಯೂಸ್ ಬರ್ತಾ ಇಲ್ಲ. ನನ್ನ ಚಾನಲ್ ಬಗ್ಗೆ ನಾನೇ ತಿಳ್ಕೊಬೇಕು ಅಂದ್ಬಿಟ್ಟು ತುಂಬ ಕಡೆ ಸರ್ಚ್ ಎಲ್ಲ ಮಾಡಿದೆ. ಬಟ್ ನಾನು ಯಾವುದೇ ರೀತಿ ಯೂಟ್ಯೂಬ್ ವೀಡಿಯೋಸ್ ಆ ಥರ ಎಲ್ಲ ನೋಡಿಲ್ಲ. ನನ್ನ ಹತ್ರ ಒಂದು ಆ್ಯಪ್ ಇದೆ. ನಾನು ಅದರಲ್ಲೇ ನನ್ನ ಯೂಟ್ಯೂಬ್ದು ವ್ಯೂಸ್ ಎಲ್ಲ ಏನು ಕಡಿಮೆ ಆಗ್ತಾಯಿದೆ, ಏನಕ್ಕೆ ಬರ್ತಾ ಇಲ್ಲ, ಏನು ರೀಸನ್ನು, ನಾನು ಏನು ಮಿಸ್ಟೇಕ್ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ನಾನು ಒಂದು ಕಡೆ ನನ್ನ ಒಪಿನಿಯನ್ನ ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ ನಾನೇ ಶೇರ್ ಮಾಡಿಕೊಂಡಾಗ ನನಗೆ ಆ ಕಡೆಯಿಂದ ಬಂದಂಥ ಉತ್ತರ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನನಗಾಗಿರೋ ಥರ ನಿಮಗೂ ಆಗಿರುತ್ತೆ. ಫಸ್ಟ್ ಆದರೂ ಸ್ವಲ್ಪ ವ್ಯೂಸು 250, 300, 400 ಹಿಂಗೆ ಬರ್ತಾಯಿತ್ತು. ಈ ನಡುವೆ ನಾನು ಯಾವುದೇ ರೀತಿ ಸ್ಟ್ರಾಂಗ್ ಕಂಟೆಂಟ್ ಮಾಡಿ ಹಾಕಿದ್ರೂ ಕೂಡ ನನಗೆ ವ್ಯೂಸು ತುಂಬಾ ಕಡಿಮೆ ಬರ್ತಾ ಇದೆ. ಫಸ್ಟು ನನ್ನ ಮಿಸ್ಟೇಕ್ ಇರುತ್ತೆ, ಸೆಕೆಂಡು ನಿಮ್ಗಳ ಮಿಸ್ಟೇಕೇನೇ ಇರುತ್ತೆ. ಪ್ಲೀಸ್ ದಯವಿಟ್ಟು ಯಾರಿಗೂ ವಿಡಿಯೋ ನೋಡೋಕ್ಕೆ ಇಷ್ಟ ಇಲ್ಲ ಅಂದರೆ ವಿಡಿಯೋನ ಓಪನ್ನೇ ಮಾಡೋದಕ್ಕೆ ಹೋಗ್ಬೇಡಿ. ಸುಮ್ಮನೆ ಕಾಟಾಚಾರಕ್ಕೆ ಓಪನ್ ಮಾಡಿಬಿಟ್ಟು ಹಿಂಗೆ ನೀವು ಅರ್ಧನೂ ಅಲ್ಲ, ಜಸ್ಟ್ ಹಿಂಗೆ ಓಪನ್ ಮಾಡಿಬಿಟ್ಟು ಏನಿಲ್ಲ ಬಿಡು ಅಂದ್ಬಿಟ್ಟು ವಿಡಿಯೋ ನೋಡೋಕ್ಕೆ ನಿಮಗೆ ಪೇಷನ್ಸ್ ಇಲ್ಲ, ತಾಳ್ಮೆ ಇಲ್ಲ ಅಂದರೆ ವಿಡಿಯೋನ ಕ್ಲಿಕ್ನೇ ಮಾಡಬೇಡಿ. ನೀವು ಮಾಡ್ತಾ ಇರೋ ಮಿಸ್ಟೇಕ್ ಇದ್ದೇನೆ. ನೀವು ಕ್ಲಿಕ್ ಮಾಡ್ತೀರಾ, ನಿಮಗೆ ನೋಡೋ ಇಂಟ್ರೆಸ್ಟ್ ಇರಲ್ಲ ಅಂದ್ರೂ ಕಾಟಾಚಾರಕ್ಕೆ ಕ್ಲಿಕ್ ಮಾಡಿಬಿಡ್ತೀರಾ, ವಾಪಸ್ ಬರ್ತಾ ಇದ್ದೀರಾ. ಸೊ ಅದರಿಂದ ನನಗೆ ಯೂಟ್ಯೂಬ್ ಕಡೆಯಿಂದನೇ ನನ್ನ ವಿಡಿಯೋ ಸಜೆಸ್ಟ್ ಮಾಡ್ತಾ ಇರೋದನ್ನ ಕಮ್ಮಿ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ನೀವುಗಳೇ. ಪ್ಲೀಸ್ ದಯವಿಟ್ಟು ನನ್ನ ವಿಡಿಯೋನ ನೋಡೋಕೆ ನಿಮ್ಗಳಿಗೆ ಇಷ್ಟ ಇಲ್ಲ ಅಂದರೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ಯಾರೂ ಕ್ಲಿಕ್ನೇ ಮಾಡೋಕ್ಕೆ ಹೋಗ್ಬೇಡಿ. ನಂದು ನೋಟಿಫಿಕೇಶನ್ ಬಂದರೆ ಬೇಕಾದರೆ ನಿಮ್ಗೆ ಏನಾದರೂ ಅಷ್ಟು ಇರಿಟೇಷನ್ ಆಗ್ತಿದೆ ಅಂದರೆ ನೋಟಿಫಿಕೇಶನ್ನ ಆಫ್ ಮಾಡ್ಕೊಂಬಿಡಿ. ಬಟ್ ನನ್ನ ವಿಡಿಯೋನ ಓಪನ್ ಮಾಡಿಬಿಟ್ಟು ಅರ್ಧ ನೋಡಿ ದಯವಿಟ್ಟು ಕೈ ಬಿಡಬೇಡಿ, ಆಯಿತಾ? ನೀವು ನೋಡೇ ಇಲ್ಲ ಅಂದರೂ ಪರವಾಗಿಲ್ಲ, ನನಗೇನೂ ಬೇಜಾರಿಲ್ಲ. ಬಟ್ ನೋಡಿಬಿಟ್ಟು ಹಿಂಗೆ ಕ್ಲಿಕ್ ಮಾಡಿಬಿಟ್ಟು ಸುಮ್ಮನೆ ಒಂದು ಕಮೆಂಟ್ ಹಾಕಿ, ಒಂದು ಲೈಕ್ ಹಾಕಿ, ಆ ವಿಡಿಯೋನೇ ನೋಡಿರಲ್ಲ ಬೇಕಾಬಿಟ್ಟು ಒಂದು ಕಮೆಂಟ್ ಹಾಕ್ತಾ ಇದ್ದೀರಾ, ಅಂಥವ್ರಿಗೆ ಮಾತ್ರ ಹೇಳ್ತಾ ಇದ್ದೀನಿ. ಅಂಥವರು ಸೊ ಪ್ಲೀಸ್ ನನ್ನ ವೀಡಿಯೋಸ್ನ ನೋಡೋಕ್ಕೆ ಹೋಗ್ಬಿಡಿ, ಓಕೆನಾ? ಮನದಾಳದ ಮಾತು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ನೋಡಬೇಕು, ತಿಳ್ಕೊಬೇಕು, ನೀವು ತಿಳ್ಕೊಳ್ಳೋ ಅಂಥ ವೀಡಿಯೋಸ್ನೇ ಹಾಕಿರ್ತೀನಿ, ಓಕೆನಾ? ನೋಡಬೇಕು, ತಿಳ್ಕೊಬೇಕು ಅನ್ನೋರು ಮಾತ್ರ ನನ್ನ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ. ಕಾಟಾಚಾರಕ್ಕೆ ಯಾರು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಡಿ, ಓಕೆನಾ? ನಿಮ್ಮ ಕಡೆಯಿಂದ ಆಗಿರೋ ಒಂದು ಮಿಸ್ಟೇಕ್ನ ಹೇಳಿದ್ದೀನಿ. ಇನ್ನು ನನ್ನ ಕಡೆಯಿಂದ ಆಗ್ತಾ ಇರೋ ಮಿಸ್ಟೇಕ್ನ ನಾನು ಇವಾಗ ಹೇಳ್ತಾ ಇದ್ದೀನಿ. ಎಲ್ರಿಗೂ ಕಾಮನ್ ಆಗಿ ಇದು ಬಂದಿರುತ್ತೆ. ಹಾಕಿ ಒಂದು 24 hours ಆಗಿರುತ್ತೆ ಅಷ್ಟೇ. ಆಮೇಲೆ ನಮ್ಮ ವೀಡಿಯೋಸು ವ್ಯೂಸೇ ಆಗ್ತಾ ಇರಲ್ಲ. ಏನಕ್ಕೆ ವ್ಯೂಸ್ ಆಗ್ತಾ ಇಲ್ಲ ಅಂದ್ಬಿಟ್ಟು ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಕಾರಣ ನಮ್ಮದು ಇರುತ್ತೆ, ಆಡಿಯನ್ಸ್ದು ಇರುತ್ತೆ. ಕಾಟಾಚಾರಕ್ಕೆ ನೋಡೋರು ಸುಮ್ಮನೆ ಕ್ಲಿಕ್ ಮಾಡಿದ್ರೆ ಅದರಿಂದನೂ ನಮಗೆ ಇಂಪ್ರೆಷನ್ನು ಬ್ಯಾಡ್ ಆಗುತ್ತೆ. ಸೊ ಇಂಪ್ರೆಷನ್ ಚೆನ್ನಾಗಿಲ್ಲ ಅಂದರೆ ಯೂಟ್ಯೂಬ್ ಅವರೇ ನಮ್ಮ ವೀಡಿಯೋನ ರೆಕಮೆಂಡೇಶನ್ ಮಾಡೋದನ್ನು ಸ್ಟಾಪ್ ಮಾಡ್ತಾರೆ. ಒಂದಿನ ಆದಮೇಲೆ ಫುಲ್ ಒಂದಿನ ನಮ್ಮ ವೀಡಿಯೋಗೆ ಒಂದು ಟೆಸ್ಟ್ ಮಾಡ್ತಾರೆ, ವಿಡಿಯೋ ಪರ್ಫಾರ್ಮೆನ್ಸ್ ಯಾವ ಥರ ಇದೆ ಅಂದ್ಬಿಟ್ಟು. ಸೊ ಫಸ್ಟಿಂದ ಹೇಳ್ತೀನಿ. ಅಂದರೆ ಫಸ್ಟು 24 hours ನಂತರ ವಿಡಿಯೋ ವ್ಯೂಸು ಕಡಿಮೆ ಏನಕ್ಕೆ ಆಗ್ತಾಯಿದೆ ಅಂದರೆ ಟೆಸ್ಟ್ ಪಾಸ್ ಮುಗಿಯುತ್ತದೆ. ಅಂದರೆ ಫೇಸ್ ಅಲ್ಲ, ಟೆಸ್ಟ್ ಪಾಸ್ ಮುಗಿಯುತ್ತದೆ. ಅಂದರೆ ಯೂಟ್ಯೂಬ್ ಹೊಸ ವಿಡಿಯೋ ಅಪ್ಲೋಡ್ ಆದಮೇಲೆ ಫಸ್ಟು ಸ್ಮಾಲ್ ಆಡಿಯನ್ಸ್ಗೆ ವಿಡಿಯೋನ ತೋರಿಸ್ತಾರೆ ಟೆಸ್ಟ್ ಮಾಡೋದಕ್ಕೆ. ಆಮೇಲೆ CTR ಅಂದರೆ CTR ಕ್ಲಿಕ್ ರೇಟು ಮತ್ತು ವಾಚ್ ಟೈಮು ರಿಟೆನ್ಷನ್ ನೋಡ್ತಾರೆ. ಈ ಥರ ಮಾಡೋದ್ರಿಂದ ಆ ಟೈಮಲ್ಲಿ ನಾವು ವೀಡಿಯೋಸ್ನ ನೋಡೋಕೆ ಇಂಟ್ರೆಸ್ಟ್ ಇದ್ದವರು ಮಾತ್ರ ನೋಡಿ. ಯಾಕಂದರೆ ನೀವು ಅರ್ಧ ಕ್ಲಿಕ್ ಮಾಡಿ ಬಿಡ್ತೀರಾ ಅಲ್ವಾ, ಆವಾಗ ಯೂಟ್ಯೂಬ್ ಕಡೆಯಿಂದನೇ ನಮಗೆ ಒಂದಿನ ಫುಲ್ಲು ಟೆಸ್ಟ್ ಇರುತ್ತೆ ನಮ್ಮ ವೀಡಿಯೋಗೆ. ನಾವು ಹಾಕಿರೋ ವಿಡಿಯೋ ಯಾವ ರೀತಿ ಇದೆ, ಆಡಿಯನ್ಸ್ಗೆ ಇಷ್ಟ ಆಗ್ತಾ ಇದೆಯಾ ಇಲ್ವಾ ಅನ್ನೋ ಒಂದು ಟೆಸ್ಟ್ ಇರುತ್ತೆ ನಮಗೆ. ಆ ಫಸ್ಟ್ ದಿನದಲ್ಲೇ ನೀವು ಈ ಥರ ಮಾಡಿದ್ರೆ ಆವಾಗ ನಮ್ಮ ವೀಡಿಯೋಸು ಜಾಸ್ತಿ ಜನಕ್ಕೆ ಸಜೆಸ್ಟ್ಗೆ ಹೋಗಲ್ಲ. ಇದು ಫಸ್ಟು ಮೇಯ್ನ್ ಕಾರಣ ಆಗಿರುತ್ತೆ. 24 ಗಂಟೆ ಒಳಗಡೆ ಪರ್ಫಾರ್ಮೆನ್ಸ್ ಆವ್ರೇಜ್ ಆಗಿದ್ರೆ ಯೂಟ್ಯೂಬು ಪ್ರಮೋಷನ್ನ ಸ್ಲೋ ಮಾಡ್ತಾರೆ. ಅಂದರೆ ಆವ್ರೇಜ್ ಅಂದರೆ ಕಮ್ಮಿ ಇದ್ದರೆ ವಿಡಿಯೋಸು ವ್ಯೂಸ್ ಆಗೋದು ಕಮ್ಮಿ ಇದ್ದರೆ ಯೂಟ್ಯೂಬ್ ಅವರೇ ನಮ್ಮ ವಿಡಿಯೋ ಪರ್ಫಾರ್ಮೆನ್ಸ್ನ ಸ್ಲೋ ಮಾಡಿಬಿಡ್ತಾರೆ. ಸೊ ಅದಕ್ಕೆ ನಾನು ಹೇಳಿದ್ದು, ವಿಡಿಯೋ ನೋಡೋಕೆ ಇಷ್ಟ ಇದ್ದವ್ರು ಮಾತ್ರ ವಿಡಿಯೋನ ನೋಡಿ. ಕಾಟಾಚಾರಕ್ಕೆ ಯಾರು ಹಿಂಗೆ ಕ್ಲಿಕ್ ಮಾಡಿ ಓಪನ್ ಮಾಡಿ ಜಸ್ಟ್ ಹಂಗೆ ಒಂದು ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ವಾಪಸ್ ಹೋಗೋ ಅಂಥವ್ರು ದಯವಿಟ್ಟು ನೋಡಬೇಡಿ. ನೀವು ನೋಡಿಲ್ಲ ಅಂದ್ರೂ ನನಗೇನು ತೊಂದರೆ ಆಗಲ್ಲ. ಅರ್ಧ ನೋಡಿಬಿಟ್ರೆ ಅದು ನನ್ನ ಚಾನಲ್ಗೆ ತುಂಬಾ ತೊಂದರೆ ಆಗ್ತಾ ಇದೆ. ನಾನು ಇದನ್ನು ತಿಳ್ಕೊಂಡಿದ್ದೀನಿ. ಸೊ ದಯವಿಟ್ಟು ಯಾರು ಆ ಥರ ಇನ್ಮೇಲೆ ಮಾಡಬೇಡಿ ನನಗೆ, ಓಕೆನಾ? ಕೈ ಮುಗಿದು ಕೇಳ್ಕೊಳ್ತೀನಿ. ನನಗೆ ಅಂತಲ್ಲ, ನನ್ನ ಥರ ಯಾರ್ಯಾರಿಗೆ ವ್ಯೂಸ್ ಬರ್ತಾ ಇಲ್ಲ ಎಲ್ಲರೂ ಚಾನಲಲ್ಲೂ ಇದೇ ಇಶ್ಯೂಸ್ ಆಗಿರುತ್ತೆ.
ಆಮೇಲೆ CTR ಅಂದರೆ ಏನು ಅಂತ ಕೇಳ್ತೀರಾ. ಕ್ಲಿಕ್ ಥ್ರಾಟ್ ರೇಟ್. CTR ಕಡಿಮೆ ಇದ್ದರೆ ಥಂಬ್ನೈಲ್ ಅಟ್ರಾಕ್ಟಿವ್ ಇಲ್ಲ ಅಂದರೆ, ಟೈಟಲ್ ಕ್ಯೂರಿಯಾಸಿಟಿಯಾಗಿ ಇಲ್ಲ ಅಂದರೂ ಕೂಡ ನಮ್ಮದು ವ್ಯೂಸು ಕಡಿಮೆ ಆಗುತ್ತೆ. ಈ ಥರನೂ ಕಡಿಮೆ ಆಗುತ್ತೆ. ಮತ್ತು ಅರ್ಧಬರ್ಧ ವೀಡಿಯೋಸ್ ನೋಡಿ ಬಿಡೋದ್ರಿಂದನೂ ಕಡಿಮೆ ಆಗುತ್ತೆ. ಅಂದರೆ ಜನ ಕ್ಲಿಕ್ ಮಾಡಲ್ಲ, ವ್ಯೂಸ್ ಡ್ರಾಪ್ ಆಗುತ್ತೆ. ಅಂದರೆ ವೀಡಿಯೋಸ್ನ ಕ್ಲಿಕ್ ಮಾಡ್ದಿರಾ ಹಾಗೆ ನೋಡಿಬಿಡ್ತಾರೆ, ವ್ಯೂಸು ಅಲ್ಲಿಗೆ ಡ್ರಾಪ್ ಆಗಿಬಿಡುತ್ತೆ. ಸೊ ಈ ಥರ ಮಾಡೋದ್ರಿಂದ ಕೂಡ ಅದು ನಮ್ಮ ಯೂಟ್ಯೂಬ್ ಚಾನಲ್ಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಆಮೇಲೆ ಆಡಿಯನ್ಸ್ ರಿಟೆನ್ಷನ್ ಕಡಿಮೆ ಅಂದರೆ ಜನ ವಿಡಿಯೋ ಫುಲ್ ನೋಡ್ತಾ ಇಲ್ಲ. ಈಗ ಹೇಳಿದ್ನಲ್ಲ, ಅದೇ ಕಾಟಾಚಾರಕ್ಕೆ ಓಪನ್ ಮಾಡಿ ನೋಡೋದು. 30-40% ಅಷ್ಟೇ ರಿಟೆನ್ಷನ್ ಇದ್ದರೆ ಬ್ಯಾಡ್ ಸಿಗ್ನಲ್ ಬರುತ್ತೆ. ಅಂದರೆ ಅದು ವಿಡಿಯೋ ಚೆನ್ನಾಗಿಲ್ಲ ಅಂದ್ಬಿಟ್ಟು ಯೂಟ್ಯೂಬ್ ಅವರು ರೆಕಮೆಂಡೇಶನ್ ಮಾಡೋದನ್ನ ಅವತ್ತೇ ಸ್ಟಾಪ್ ಮಾಡಿಬಿಡ್ತಾರೆ. ಅದಕ್ಕೆ 24 hours ಆದಮೇಲೆ ನಮ್ಮ ವೀಡಿಯೋಸು ಅಷ್ಟು ವ್ಯೂಸ್ ಆಗಲ್ಲ. ಒಂದಿನ ಅರ್ಧ ದಿನ ಒಳಗಡೆ ನಮ್ಮ ವೀಡಿಯೋದು ಬಂಡವಾಳ ಗೊತ್ತಾಗ್ಬಿಡುತ್ತೆ. ಅಂದರೆ ಯೂಟ್ಯೂಬರೇ ಒಂದಿನ ಟೆಸ್ಟಿಗೆ ಇಟ್ಟಿರ್ತಾರೆ ನಮ್ಮದು ವೀಡಿಯೋಸ್ನ. ಸೇಮ್ ಆಡಿಯನ್ಸ್ ಸಿಚುರೇಷನ್ ಅಂದರೆ ಫಸ್ಟ್ 1 or 2 days ಸೇಮ್ ಆಡಿಯನ್ಸ್ಗೆ ತೋರಿಸುತ್ತೆ ನಮ್ಮ ವಿಡಿಯೋನ. ನಂತರ ನ್ಯೂ ಆಡಿಯನ್ಸ್ಗೆ ಪುಷ್ ಮಾಡುತ್ತೆ. ನ್ಯೂ ಆಡಿಯನ್ಸ್ಗೆ ಪುಷ್ ಮಾಡಬೇಕು ಅಂದರೆ ನಮ್ಮ ವಿಡಿಯೋ ರೆಕಮೆಂಡೇಷನ್ಗೆ ಹೋಗಬೇಕಾಗುತ್ತೆ. ರೆಕಮೆಂಡೇಷನ್ಗೆ ಹೋಗಬೇಕಾಗುತ್ತೆ ಅಂದರೆ ಅಲ್ಲಿ ನಮ್ಮ ವಿಡಿಯೋಗೆ ಬ್ಯಾಡ್ ಇಂಪ್ರೆಷನ್ ಬಂದಿರಬಾರ್ದು. ಓಕೆನಾ? ಬ್ಯಾಡ್ ಇಂಪ್ರೆಷನ್ ಬಂದರೆ ವ್ಯೂಸು ಆಟೋಮೆಟಿಕ್ ಕಮ್ಮಿ ಆಗಿರುತ್ತೆ. ವ್ಯೂಸ್ ಕಮ್ಮಿ ಆಗಿರಿದ್ರೆ ಇನ್ನು ಬೇರೆ ಆಡಿಯನ್ಸ್ಗೆ ಹೇಗೆ ಪುಷ್ ಮಾಡ್ತಾರೆ ಯೂಟ್ಯೂಬರು ಅಲ್ವಾ? ಆಮೇಲೆ ನಮ್ಮ ವಿಡಿಯೋಸು ಯಾವಾಗಲೂ ಎಂಗೇಜ್ಮೆಂಟು ಸ್ಟ್ರಾಂಗ್ ಇರಬೇಕಾಗುತ್ತೆ. ಸ್ಟ್ರಾಂಗ್ ಆಗಿ ಇರಬೇಕಾಗುತ್ತೆ ಕಂಟೆಂಟು. ಆಮೇಲೆ ಕಾಂಪಿಟೇಷನ್ನು ಜಾಸ್ತಿ ಇದೆ ನಮಗೆ ಯೂಟ್ಯೂಬಲ್ಲಿ. ಇವಾಗಂತೂ ಎಲ್ಲರೂ ಯೂಟ್ಯೂಬ್ ಮಾಡೋರೆ, ಎಲ್ಲರೂ ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಎಲ್ಲರೂ ವಿಡಿಯೋ ಅದು ಇದು ಅಂದ್ಕೊಂಡು ನಮಗೆ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ಸೇಮ್ ಟಾಪಿಕ್ ವಿಡಿಯೋಸು ಹೆಚ್ಚು ಬಂದರೆ ನಮ್ಮ ವಿಡಿಯೋ ಡೌನ್ ಆಗುತ್ತೆ. ಇವಾಗ ಯಾವುದೋ ಒಂದು ವಿಡಿಯೋಗೆ ವೈರಲ್ ಆಗಿಬಿಟ್ಟಿದೆ, ಜಾಸ್ತಿ ವ್ಯೂಸ್ ಬಂದಿದೆ ಅಂದ್ಬಿಟ್ಟು ಸೇಮ್ ರಿಲೇಟೆಡ್ ವಿಡಿಯೋನ ಮಾಡಬಾರ್ದು. ತುಂಬ ಯೂಟ್ಯೂಬರ್ ಹೇಳ್ತಾರೆ, ನೀವು ಸಜೆಸ್ಟಲ್ಲಿ ಹೋಗಿ ಅಲ್ಲ, ಯೂಟ್ಯೂಬಲ್ಲಿ ರೆಕಮೆಂಡೇಷನಲ್ಲೇ ಇರುತ್ತೆ ಟಾಪ್ 5 ವೀಡಿಯೋಸು, ಅದರಲ್ಲಿ ನೋಡಿ ಯಾವುದು ಟಾಪಲ್ಲಿರುತ್ತೆ ಆ ಥರ ವೀಡಿಯೋಸ್ ಮಾಡಿ ಅಂತ. ಬಟ್ ಅದರಲ್ಲಿ ಟಾಪ್ 5 ಬಂದು ಜಾಸ್ತಿ ವ್ಯೂಸ್ ಆಗಿರೋ ವೀಡಿಯೋಸ್ ಬಂದಿರುತ್ತೆ. ಬಟ್ ಒಂದು ವೀಡಿಯೋ ವ್ಯೂಸ್ ಆಗಿತ್ತೆ ಅಂದ್ಬಿಟ್ಟು ಅದೇ ಥರ ಎಷ್ಟು ವೀಡಿಯೋನ ಮಾಡೋಕ್ಕಾಗುತ್ತೆ? ಸೊ ಅದೇ ಥರ ಮಾಡಬಾರ್ದು. ರಿಲೇಟೆಡ್ ಆಗಿ ಮಾಡಿದ್ರೆ ಓಕೆನಾ? ಆ ಥರ ಇವಾಗ ಒಂದು ವೀಡಿಯೋ ವ್ಯೂಸ್ ಬಂದಿದೆ ಅಂದ್ಬಿಟ್ಟು ಅದೇ ಟಾಪಿಕ್ನ ಇಟ್ಕೊಂಡು ಅದನ್ನೇ ವೀಡಿಯೋ ಮಾಡಿದ್ರು ಕೂಡ ನಮ್ಮ ವೀಡಿಯೋಗೆ ವ್ಯೂಸ್ ಬರ್ತಾ ಇಲ್ಲ. ಇದನ್ನೆಲ್ಲ ಹೇಗೆ ಸಾಲ್ವ್ ಮಾಡಬೇಕು ಅಂದರೆ, ಥಂಬ್ನೈಲ್ನ ಪವರ್ಫುಲ್ಲಾಗಿ ಮಾಡಿ, ಬಿಗ್ ಟೆಕ್ಸ್ಟ್ ಮತ್ತು ಶಾಕಿಂಗ್ ಫೇಸು ಕ್ಯೂರಿಯಾಸಿಟಿಯಾಗಿ ಥಂಬ್ನೈಲ್ನ ಮಾಡಬೇಕಾಗುತ್ತೆ. ಆಮೇಲೆ ಟೈಟಲ್ ಇಂಪ್ರೂವ್ ಮಾಡ್ಕೊಬೇಕಾಗುತ್ತೆ. ನಾವು ಎಕ್ಸ್ಪ್ಲೈನ್ ಮಾಡೋದನ್ನು ಎಲ್ಲದನ್ನು ದಿಸ್ ಮಿಸ್ಟೇಕ್ ಕಿಲ್ಡ್ ಮೈ ಯೂಟ್ಯೂಬ್ ಚಾನಲ್ ಈ ಥರ ಮಾಡಿದ್ರೆ ನಮ್ಮ ಚಾನಲ್ನ ಸಾಯಿಸುತ್ತೆ. ಈ ಥರ ಮಿಸ್ಟೇಕ್ಗಳನ್ನ ಮಾಡಿಕೊಂಡ್ರೆ ಫಸ್ಟ್ 5 ಸೆಕೆಂಡು ಸ್ಟ್ರಾಂಗ್ ಹುಕ್, ಬೋರಿಂಗ್ ಇಂಟ್ರೂ ಬೇಡ. ಅಂದರೆ ಬೋರ್ ಆಗೋ ಥರ ಸ್ಟಾರ್ಟಿಂಗ್ ಓಪನ್ ಮಾಡಿದ ತಕ್ಷಣವೇ ಬೋರ್ ಆಗೋ ಥರ ಇರಬಾರ್ದು. ನಾವು ಮಾತಾಡೋ ರೀತಿಯಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಇರಬೇಕು. ಇವಾಗ ಓಪನ್ ಮಾಡಿದ ತಕ್ಷಣವೇ ನಮ್ಮ ವೀಡಿಯೋಸು ಓಕೆ ಇದರಲ್ಲೇನೋ ಇದೆ ನೋಡಬೇಕು ಅಂತ ಜನರಿಗೆ ಅನಿಸ್ಬೇಕು. ಓಕೆನಾ? ಈ ಥರ ಮಾಡೋದ್ರಿಂದ ಚೆನ್ನಾಗಿ ಯೂಟ್ಯೂಬಲ್ಲಿ ವ್ಯೂಸು ಬರುತ್ತೆ. ಯಾವ ಥರ ಮಾಡಿದ್ರೆ ವ್ಯೂಸ್ ಕಮ್ಮಿ ಆಗುತ್ತೆ ಅಂತಲೇ ಯೂಟ್ಯೂಬು ಮೊದಲಿಗೆ ನಮ್ಮ ವಿಡಿಯೋನ ಟೆಸ್ಟ್ ಮಾಡುತ್ತೆ. ಗೊತ್ತಾ ನಿಮಗೆ? ಪರ್ಫಾರ್ಮೆನ್ಸ್ ವೀಕ್ ಇದ್ದರೆ ಪ್ರಮೋಷನ್ನ ಸ್ಟಾಪ್ ಮಾಡುತ್ತೆ. ಅಂದರೆ ನಾವು ಮಾಡಿರೋ ಅಂಥ ವಿಡಿಯೋ ಪರ್ಫಾರ್ಮೆನ್ಸ್ ಏನಾದರೂ ವೀಕ್ ಇದ್ದರೆ ಪ್ರಮೋಷನ್ಗೆ ಅದು ಸ್ಟಾಪ್ ಮಾಡುತ್ತೆ. CTR ಮತ್ತು ರಿಟೆನ್ಷನ್ ಸ್ಟ್ರಾಂಗ್ ಇದ್ದರೆ ಮಾತ್ರ ವಿಡಿಯೋ ವೈರಲ್ ಆಗುತ್ತೆ. ಅಂದರೆ ಇವಾಗ ಅರ್ಥ ಮಾಡ್ಕೊಳ್ಳಿ, ನನ್ನ ವಿಡಿಯೋದಲ್ಲಿ ಅದು ಎರಡೂ ಇಲ್ಲ. ಅಂದರೆ ನಾನು ತುಂಬ ಥರ ಎಲ್ಲ ಥರನೂ ಚೇಂಜ್ ಮಾಡಿ ಹಾಕ್ತಾನೆ ಇದ್ದೀನಿ. ಅದು ಆದ್ರೂ ಏನಾಗಿದೆ, ಬಟ್ ಮೇನ್ ರೀಸನ್ ಇಷ್ಟೇ. ಫಸ್ಟ್ ರೀಸನ್ ಇದೇನೆ, ನಮ್ಮ ಆಡಿಯನ್ಸ್ದೆ. ಕಾಟಾಚಾರಕ್ಕೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ನಿಮ್ಗಳಿಂದ ನನಗೆ 50% ಲಾಸ್ ಆಗ್ತಾ ಇದೆ. ಸೊ ಪ್ಲೀಸ್ ವೀಡಿಯೋಸ್ ನೋಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ವೀಡಿಯೋಸ್ನ ಓಪನ್ ಮಾಡಿ. ಇಲ್ಲಾಂದರೆ ನೀವು ಓಪನ್ನು ಮಾಡಬೇಡಿ, ಲೈಕು ಮಾಡಬೇಡಿ, ಕಮೆಂಟು ಮಾಡಬೇಡಿ. ಅನಗತ್ಯವಾದ ಕಮೆಂಟು ಬೇಕಾಗಿಲ್ಲ ನನಗೆ. ಗುಡ್ ವಿಡಿಯೋ ಸುಮ್ಮನೆ ವಿಡಿಯೋನೇ ನೋಡಿರಲ್ಲ, ಗುಡ್ ಇನ್ಫಾರ್ಮೇಷನ್, ಗುಡ್ ವಿಡಿಯೋ
ತಮ್ಲೈನ್ ನೋಡ್ಬಿಟ್ಟಿರ್ತೀರ, ಇದೇ ಇರುತ್ತೆ ಅನ್ಕೊಂಡ್ಬಿಟ್ಟು ಅದನ್ನು ಕಮೆಂಟ್ ಹಾಕ್ತೀರ. ನೀವು ಪೂರ್ತಿ ವಿಡಿಯೋನ ಕೇಳಿಸ್ಕೊಂಡು ನನಗೆ ಕಮೆಂಟ್ ಹಾಕೋ ಅಷ್ಟು ಪೇಷನ್ಸ್ ಇದ್ದರೆ, ನಾನು ಜಸ್ಟ್ 10 ಮಿನಿಟ್ಸ್ ಅಷ್ಟೇ ವೀಡಿಯೋಸ್ನ ಮಾಡ್ತಾ ಇರೋದು, 10 to 11 ಮಿನಿಟ್ಸು 12 ಮಿನಿಟ್ಸು ಅಷ್ಟು ಪೇಷನ್ಸ್ ಇದ್ದರೆ ಮಾತ್ರ ವಿಡಿಯೋನ ಓಪನ್ ಮಾಡಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಇದು ನನಗೆ ಅಂತಲ್ಲ, ನಿಮ್ಮ ಚಾನಲ್ಗೂ ಇದೇ ತೊಂದರೆ ಆಗಿರುತ್ತೆ, ಓಕೆನಾ? ಸಪೋರ್ಟ್ ಮಾಡಬೇಕನ್ನೋರು ಮಾಡಿ, ಕಾಟಾಚಾರಕ್ಕೆ ಮಾತ್ರ ಯಾರು ಮಾಡಬೇಡಿ, ಓಕೆನಾ? ಈ ಥರ ನಾನು ಹೇಳಿದ್ದೆಲ್ಲ ಅರ್ಥ ಆಗಿರುತ್ತೆ ಅಂತ ಅನ್ಕೊತೀನಿ. 24 hours ನಂತರ ವ್ಯೂಸ್ ಡ್ರಾಪು, ಆಲ್ಗರಿದಮ್ ಟೆಸ್ಟ್ ಫೇಲ್ ಆಗಿರುತ್ತೆ. ಹೇಳಿದ್ನಲ್ವ, ನಮ್ಮ ವಿಡಿಯೋಗೆ ವ್ಯೂಸು ಡ್ರಾಪ್ ಆಗಿರುತ್ತೆ. ಈ ಥರ ಎಲ್ಲ ಒಂದು ಟೆಸ್ಟ್ ಕೊಟ್ಟಿರ್ತಾರೆ, ಅದರಿಂದ ನಮ್ಮ ವಿಡಿಯೋಸು ಕಮ್ಮಿ ಆಗಿರುತ್ತೆ ವ್ಯೂಸು. ಆಲ್ಗರಿದಮ್ ಟೆಸ್ಟ್ ಫೇಲ್, ಅರ್ಥ ಆಯ್ತಾ? ಆಲ್ಗರಿದಮ್ ಅಂದರೆ ಏನು ಅಂತ ನನಗೆ ಅದನ್ನು ಹೇಳೋದಕ್ಕೂ ಕೂಡ ಸರಿಯಾಗಿ ಬರ್ತಾ ಇಲ್ಲ. ಅಷ್ಟು ಹೊಸ ಹೊಸ ಪದಗಳಿದ್ದಾವೆ ಈ ಯೂಟ್ಯೂಬಲ್ಲಿ. ಒಂದು ವಿಡಿಯೋ ಮಾಡ್ತೀನಿ ಅಂದರೂ ಸುಮ್ಮನೆ ಕೇಳಿದ್ರೂ ಡಿಫ್ರೆಂಟ್ ಆಗಿರೋ ವರ್ಡ್ಗಳನ್ನ ಕೊಡುತ್ತೆ, ಅದನ್ನು ಹೇಳೋಕ್ಕೂ ಬರಲ್ಲ, ಕೇಳೋದಕ್ಕೂ ಬರಲ್ಲ. ಆ ಥರ ಒಂದು ಸಂಕಷ್ಟದಲ್ಲಿದ್ದೀವಿ, ಓಕೆನಾ? ಈ ವಿಡಿಯೋ ಎಲ್ರಿಗೂ ಅರ್ಥ ಆಗಿರುತ್ತೆ ಅಂತ ಅನ್ಕೊತೀನಿ. ಫಸ್ಟು ಕಾರಣನೇ ಇಷ್ಟ ಆಗಿರುತ್ತೆ. ಪ್ಲೀಸ್ ಎಲ್ಲರೂ ವಿಡಿಯೋನ ನೋಡಬೇಕಾದ್ರೆ ಸ್ವಲ್ಪ ಟೈಮ್ ಇದ್ದರೆ ಟೈಮ್ ಕೊಟ್ಟು ವಿಡಿಯೋನ ನೋಡಿ, ಇಲ್ಲಾಂದರೆ ನೋಡೋಕ್ಕೆ ಹೋಗಬೇಡಿ. ಅರ್ಧ ನಿಮಿಷಗಳಿಂದನೇ ಯೂಟ್ಯೂಬ್ ಚಾನಲ್ಗೆ ತುಂಬಾ ತೊಂದರೆ ಆಗ್ತಾ ಇದೆ ನನಗೆ. ಸೊ ಈ ತಪ್ಪನ್ನ ಎಲ್ಲರೂ ಸರಿ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಮಾಡೋದ್ರ ಕಂಟೆಂಟ್ನ ಸ್ಟ್ರಾಂಗಾಗಿ ಇಟ್ಕೊಂಡು ವಿಡಿಯೋನ ಮಾಡಿ ಹಾಕಿ, ವ್ಯೂಸು ಚೆನ್ನಾಗಿ ಬರುತ್ತೆ ಮತ್ತು ಟಾಪಿಕ್ ಎಲ್ಲ ಚೆನ್ನಾಗಿದ್ರೆ ವಿಡಿಯೋ ವೈರಲ್ ಕೂಡ ಆಗುತ್ತೆ. ಸೊ ನೋಡುವ, ನಾನು ಈ ವಿಡಿಯೋ ಮಾಡೋ ಮುಖಾಂತರದಿಂದ ನಾನು ತಿಳ್ಕೊಳ್ತಾ ಇದ್ದೀನಿ, ನಾನು ತಿಳ್ಕೊಂಡಿದ್ದನ್ನು ನೀವು ತಿಳ್ಕೊಳ್ಳಿ ಅಂದ್ಬಿಟ್ಟು ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ನಾನು. ವಿಡಿಯೋ ಇಷ್ಟ ಆಗಿದ್ದರೆ ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೈಪ್ ಆಪ್ಷನ್ಸ್ ಇರುತ್ತೆ, ಹೈಪ್ ಮಾಡಿ ಸಪೋರ್ಟ್ ಮಾಡಿ, ಇನ್ನೇನು ಇರಲ್ಲ. ಈ ನಡುವೆ ಯಾರು ಹೈಪ್ ಮಾಡ್ತಾ ಇಲ್ಲ ಏನಂತ ಗೊತ್ತಿಲ್ಲ. ವ್ಯೂಸು ಒಂದು 100 ಆದರೂ ಆಗ್ತಿದೆ, ಬಟ್ 100ಅಲ್ಲಿ ಲೈಕು ಮಾಡ್ತಾ ಇಲ್ಲ, ಕಮೆಂಟು ಮಾಡ್ತಾ ಇಲ್ಲ, ವ್ಯೂಸು ಮಾಡ್ತಾ ಇಲ್ಲ. ಅದೇ ಐ ಥಿಂಕ್ ಕಾಟಾಚಾರಕ್ಕೆ ಮಾಡ್ತಿದ್ದಾರೆ ಅಂತ ಅನ್ಕೊತೀನಿ. ನಮ್ಮ ವಿಡಿಯೋಸ್ 24 hours ನಂತರ ವ್ಯೂಸ್ ಸಡನ್ಲಿ ಡ್ರಾಪ್ ಆಗ್ತಿದೆ ಅಂದರೆ ಇದು ಯೂಟ್ಯೂಬ್ ಆಲ್ಗರಿದಮ್ ಟೆಸ್ಟ್ ಪಾಸ್ ಮುಗಿದ ಸಂಕೇತ ಅಂತ ಅರ್ಥ ಆಯ್ತಾ? ಅಂದರೆ ನಮಗೆ ಯೂಟ್ಯೂಬ್ ಅವರು ಒಂದು ವಿಡಿಯೋಗೆ ಟೆಸ್ಟ್ ಇಟ್ಟಿರ್ತಾರೆ, ಆ ಟೆಸ್ಟಲ್ಲಿ ಚೆನ್ನಾಗಿ ಪಾಸ್ ಆದರೆ, ಕಂಟೆಂಟ್ ಎಲ್ಲ ಚೆನ್ನಾಗಿದ್ರೆ ನಮ್ಮ ವಿಡಿಯೋ ವ್ಯೂಸು ಚೆನ್ನಾಗಿ ಬರುತ್ತೆ. ಇನ್ ಕೇಸ್ ವ್ಯೂಸ್ ಬಂದಿಲ್ಲ ಅಂದರೆ ಇದೇ ಮೇನ್ ರೀಸನ್ ಇರುತ್ತೆ. ಇಲ್ಲ ತಮ್ಲೈನಲ್ಲಿ ಅಷ್ಟು ಅಟ್ರಾಕ್ಟಿವ್ ಆಗಿರಲ್ಲ, ಇಲ್ಲ ನಾವು ಮಾಡಿರೋ ವಿಡಿಯೋದಲ್ಲೇ ಒಂದು ಸ್ಟ್ರಾಂಗ್ ಕಂಟೆಂಟ್ ಇರಲ್ಲ, ಈ ರೀತಿ ಇರುತ್ತೆ. ನನ್ನ ಈ ವಿಡಿಯೋದಲ್ಲಿ ನಿಮಗೆ ವ್ಯೂಸ್ ಏನು ಡೌನ್ ಆಗ್ತಾ ಇದೆ ಅನ್ನೋದಿರುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡ್ಕೊಳ್ಳಿ. ಯಾರ್ಯಾರು ಯೂಟ್ಯೂಬ್ ಚಾನಲ್ ಇದೆ ಅವ್ರಿಗೆಲ್ರಿಗೂ ಈ ವಿಡಿಯೋ ಅರ್ಥ ಆಗಿರುತ್ತೆ. ಅದರಲ್ಲೂ ವ್ಯೂಸ್ ಬರಲ್ಲ ಅಂತ ತಲೆ ಮೇಲೆ ಕೈ ಎತ್ಕೊಂಡು ಕೂತಿರ್ತೀರಲ್ವ, ಅಂಥವ್ರಿಗೆ ನಾನು ದಿನ ಎಲ್ಲ ಯೋಚನೆ ಮಾಡಿ ನಿನ್ನೆ ನೈಟು ಇದನ್ನು ನಾನೊಂದು ಆ್ಯಪಲ್ಲಿ ಕೇಳಿದೆ. ಸೊ ಅದರಲ್ಲಿ ಇಷ್ಟೆಲ್ಲ ರೀಸನ್ಸ್ನ ಹೇಳಿದ್ರು. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.